ಜೂನ್ 12ರಂದು ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ ಆರಂಭವಾದ 2026ರ ಫಿಫಾ ವಿಶ್ವಕಪ್ನ ಗುಂಪು ಹಂತದ ಪಂದ್ಯಾವಳಿಗಳು ಭಾನುವಾರ ಮುಕ್ತಾಯಗೊಂಡಿದೆ. ಇದೀಗ ಪಂದ್ಯಾವಳಿಯು ನಾಕೌಟ್ ಹಂತಕ್ಕೆ ಮುನ್ನಡೆದಿದೆ. ಇಂದಿನಿಂದ 32ನೇ ಸುತ್ತಿನ ಪಂದ್ಯಗಳು ಪ್ರಾರಂಭಗೊಂಡಿವೆ. ಈ ಹಂತದಲ್ಲಿ ಪ್ರತಿ ತಂಡಗಳು ಕೇವಲ ಒಂದು ಪಂದ್ಯವನ್ನ ಮಾತ್ರ ಆಡಲಿವೆ. ಈ ಎಲ್ಲಾ ಪಂದ್ಯಗಳು ಮಾಡು ಇಲ್ಲ ಮಡಿಯಂತಾಗಲಿದೆ. ಇಲ್ಲಿ ಸೋತ ತಂಡಗಳಿಗೆ ಮತ್ತೊಂದು ಅವಕಾಶ ಇರೋದಿಲ್ಲ. ಗುಂಪು ಹಂತದಿಂದಲೇ ಒಟ್ಟು 16 ತಂಡಗಳು ಈಗಾಗಲೇ ಹೊರನಡೆದಿವೆ. ಇವುಗಳಲ್ಲಿ ದಕ್ಷಿಣ ಕೊರಿಯಾ, ಚೆಕಿಯಾ, ಕತಾರ್, ಸ್ಕಾಟ್ಲೆಂಡ್, ಹೈತಿ, ಟರ್ಕಿ, ಕುರಾಕೋ, ಟುನಿಷಿಯಾ, ಹಾಗೆ ಇರಾನ್, ನ್ಯೂಜಿಲೆಂಡ್, ಉರುಗ್ವೆ, ಸೌದಿ ಅರೇಬಿಯಾ, ಇರಾಕ್, ಜೋರ್ಡಾನ್, ಉಜ್ಬೇಕಿಸ್ತಾನ್ ಮತ್ತು ಪನಾಮಾ ತಂಡಗಳು ಪಂದ್ಯಾವಳಿಯಿಂದ ಹೊರಬಿದ್ದಿವೆ. ಉಳಿದಂತೆ 32 ತಂಡಗಳು ಮುನ್ನಡೆ ಸಾಧಿಸಿ ಮುಂದಿನ ಹಂತಕ್ಕೆ ತಲುಪಿವೆ. ಲಿಯೋನೆಲ್ ಮೆಸ್ಸಿ ಪ್ರಸ್ತುತ 2026ರ ಫಿಫಾ ವಿಶ್ವಕಪ್ ಗೋಲ್ಡನ್ ಬೂಟ್ ರೇಸ್ನಲ್ಲಿ 6 ಗೆಲುವುಗಳೊಂದಿಗೆ ಈ ಒಂದು 6 ಗೋಲ್ಗಳೊಂದಿಗೆ ಅಗ್ರ ಸ್ಥಾನದಲ್ಲಿದ್ದಾರೆ. ನಂತರ ಸ್ಥಾನಗಳಲ್ಲಿ ಕೈಲಿಯನ್ ಎಂಬಾಪೆ, ಹಾಗೆ ಔಸ್ಮಾನೆ ದೆಂಬೆಲೆ, ಎರ್ಲಿಂಗ್ ಹಾಲೆಂಡ್ ಮತ್ತು ವಿನಿಮಿಯಸ್ ಜೂನಿಯರ್ ಇದ್ದಾರೆ. ಹಾಗೆ ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಜೂನ್ 12ರಂದು ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ 2026ರ ಫಿಫಾ ವಿಶ್ವಕಪ್ನ ಗುಂಪು ಹಂತದ ಕ್ರೀಡೆಗಳು ಆರಂಭವಾಗಿದ್ವು, ಪಂದ್ಯಾವಳಿಗಳು ಆರಂಭವಾಗಿದ್ವು. ಈಗ ಈ ಒಂದು ಪಂದ್ಯಾವಳಿಗಳೇನಿದ್ವು, ಗುಂಪು ಹಂತದ ಪಂದ್ಯಾವಳಿಗಳು ಭಾನುವಾರ ಮುಕ್ತಾಯಗೊಂಡಿವೆ. ಈಗ ಈ ಪಂದ್ಯಾವಳಿಗಳಲ್ಲಿ ಯಾರೆಲ್ಲ ಅರ್ಹತೆಯನ್ನ ಪಡೆದಿದ್ದಾರೋ ಅವರು ಇಂದಿನಿಂದ ನಾಕೌಟ್ ಹಂತದಲ್ಲಿ ಆಡಲಿದ್ದಾರೆ. ಇಂದಿನಿಂದ ನಡೆಯುವಂತಹ ಎಲ್ಲಾ ಪಂದ್ಯಗಳು ಕೂಡ ಎಲ್ಲಾ ತಂಡಗಳಿಗೆ ಡೂ ಆರ್ ಡೈ ಪಂದ್ಯಗಳಾಗುತ್ತೆ. ಎಲ್ಲಾ ಪಂದ್ಯಗಳಲ್ಲೂ ಎಲ್ಲರೂ ಕೂಡ ಗೆಲ್ಲಲೇಬೇಕಾಗತ್ತೆ. ಇಲ್ಲಿ ಮತ್ತೊಂದು ಅವಕಾಶವನ್ನ ನೀಡಲಾಗೋದಿಲ್ಲ. ಮುಂದಿನ ಹಂತಕ್ಕೆ ತಲುಪಬೇಕು ಅಂತಂದ್ರೆ ಈಗ ನಡೆಯುವಂತ ನಾಕೌಟ್ ಹಂತದ ಎಲ್ಲಾ ಪಂದ್ಯಗಳನ್ನ ತಂಡ ಗೆಲ್ಲಬೇಕಾಗತ್ತೆ. ಹಾಗಾಗಿ ಈಗ ನಡೆಯುವಂತ ಎಲ್ಲಾ ಪಂದ್ಯಗಳು ತುಂಬಾ ಮಹತ್ವದ್ದಾಗಿರುವಂಥದ್ದು.